ಕಾಂಗ್ರೆಸ್ ಪಕ್ಷದ ಮಹಿಳಾ ವಿರೋಧಿ ನೀತಿ ಜಗಜ್ಜಾಹೀರು. ಕುಟುಂಬ ರಾಜಕಾರಣಕ್ಕೆ ರಾಷ್ಟ್ರ ಕಾಂಗ್ರೆಸ್ ಶರಣಾಗಿದೆ. ಕಾಂಗ್ರೆಸ್ ತನ್ನ ಒಡೆದು ಆಳುವ ನೀತಿಯನ್ನು ಮತ್ತೆ ಮುಂದುವರೆಸುತ್ತಿದೆ. ನಾವು ಮಹಿಳಾ ಸಬಲೀಕರಣ ಯೋಜನೆಗಳನ್ನು ಕಾಂಗ್ರೆಸ್ನಂತೆ ಮತ ರಾಜಕಾರಣಕ್ಕಾಗಿ ಜಾರಿಗೆ ತಂದಿಲ್ಲ. ಕುಟುಂಬ ರಾಜಕಾರಣದ ಹೊರತಾಗಿ ಈ ದೇಶ ಆಳಲು ಕಾಂಗ್ರೆಸ್ ಎಂದೂ ತನ್ನ ಮನಸ್ಥಿತಿಯನ್ನು ರೂಢಿಸಿಕೊಂಡಿಲ್ಲ. ಶಿರಸಿಯ ಬಿಜೆಪಿ ಕಚೇರಿಯಲ್ಲಿ ಸಂಸದ ಕಾಗೇರಿ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ. 3 ದಿನ ವಿಶೇಷ ಅಧಿವೇಶನವನ್ನು ರಾಷ್ಟ್ರದ ತಾಯಂದಿರು, ಮಹಿಳೆಯರು, ನಾರಿಶಕ್ತಿ ಮುಖ್ಯವಾಹಿನಿಯಲ್ಲಿ ಬರಬೇಕು ಅನ್ನೋ ಹಿನ್ನೆಲೆಯಲ್ಲಿ ಭಾಳ ಹಿಂದಿನಿಂದಲೂ ಎಲ್ಲ ಪಕ್ಷಗಳು ಚರ್ಚಿಸ್ತಿದ್ದಂತಹ ವಿಷಯವನ್ನು ಕಾಯ್ದೆ ರೂಪದಲ್ಲಿ ನಾವು ತರಬೇಕು ಅಂತ ಈ 3 ದಿನದ ವಿಶೇಷ ಅಧಿವೇಶನ ದೆಹಲಿಯಲ್ಲಿ ನಡೀತು. ನಿಮ್ಗೆ ಗೊತ್ತಿದೆ, ಅದರೊಳಗೆ 2 ಪ್ರಮುಖವಾದ ಬಿಲ್ಲು, ಮತ್ತೊಂದು ಕೇಂದ್ರಾಡಳಿತಕ್ಕೆ ಸೇರಿರುವಂತಹ ಇದಕ್ಕೆ ಸಂಬಂಧಪಟ್ಟಿರೋದೇ ಇನ್ನೊಂದು ಬಿಲ್ಲು ಸಹ ಮಂಡನೆಯಾಗಿತ್ತು. ನಾನು ಬಜೆಟ್ ಅಧಿವೇಶನದ ಮುಂದುವರೆದ ಭಾಗ ಇದು, 3 ದಿನದ ವಿಶೇಷ ಅಧಿವೇಶನ. ಇದರೊಳಗೆ ಮೊದಲನೇ ಬಿಲ್ಲು ಸಂವಿಧಾನದ 131ನೇ ತಿದ್ದುಪಡಿಯನ್ನು ಮಂಡಿಸಿರುವಂಥದ್ದು. ಕಾನ್ಸ್ಟಿಟ್ಯೂಷನ್ 131 ಅಮೆಂಡ್ಮೆಂಟ್ ಬಿಲ್ 2026 ಇದನ್ನು ಮಂಡಿಸಿರೋದು. ಇದು ನಾರಿಶಕ್ತಿ ವಂದನ್ ಅಧಿನಿಯಮ ಅನ್ನುವಂಥ ಹೆಸರಿನಲ್ಲಿ ಮಂಡಿಸಿದ್ದಾರೆ. ಇದು ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಉದ್ದೇಶಿಸಿರುವಂತಹ ಬಿಲ್. 33% ಮೀಸಲಾತಿ ತರುವುದಕ್ಕೆ ಬಯಸಿರುವಂಥ ಬಿಲ್. 2ನೇ ಬಿಲ್ಲು ಇದು ನಮ್ಮ ಸಂಸದೀಯ ಸಚಿವರು ಮಂಡಿಸಿದರೆ 2ನೇ ಬಿಲ್ಲು ಕ್ಷೇತ್ರ ಪುನರ್ವಿಂಗಡಣೆ ಮಸೂದೆ ಡಿಲಿಮಿಟೇಷನ್ ಬಿಲ್ 2026 ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸಿರುವಂತಹ ಒಂದು ಪ್ರಸ್ತಾವನೆ. ಇದು 2 ಬಿಲ್ಲನ್ನು ಮುಖ್ಯವಾಗಿ ಮಂಡಿಸಿ 2 ದಿನಗಳ ಕಾಲ ಬಹಳ ಸುದೀರ್ಘವಾಗಿ ಚರ್ಚೆ ನಡೀತು. ಸುಮಾರು 100ಕ್ಕಿಂತ ಹೆಚ್ಚು ಸಂಸದರು, ಅದರೊಳಗೆ 50%ಕ್ಕಿಂತ ಹೆಚ್ಚು ಮಹಿಳೆಯರೇ ಈ ಚರ್ಚೆಯಲ್ಲಿ ಭಾಗವಹಿಸಿದರು. ಅತ್ಯಂತ ಫಲಪ್ರದವಾದಂತಹ ಚರ್ಚೆ ಆಯಿತು ಅಂತ ಹೇಳಿದರೆ ಅದು ಅತಿಶಯೋಕ್ತಿ ಅಲ್ಲ ಅಂತ ನಾನು ಭಾವಿಸ್ತೇನೆ. ಅದರೊಳಗೆ ಪರ ವಿರೋಧದ ಮಾತುಗಳು ಎಲ್ಲವೂ ಬಂದಿದೆ. ಆದರೆ ಒಂದು ಮಾತನ್ನು ನಾನು ಇಲ್ಲೇ ಹೇಳಬೇಕು. ಆ ಪ್ರಜಾಪ್ರಭುತ್ವದ ಆ ಅತ್ಯುನ್ನತವಾದಂತಹ ಸಂಸತ್ತಿನ ದೇಗುಲದಲ್ಲಿ ಒಬ್ಬರೂ ಸಹ ಮಹಿಳೆಯರಿಗೆ ಮೀಸಲಾತಿಯನ್ನು 33% ಕೊಡಬೇಕು ಅನ್ನೋದಕ್ಕೆ ವಿರೋಧ ವ್ಯಕ್ತಪಡಿಸಲಿಲ್ಲ. ಇದು ನಮ್ಮ ಸದನದ ಒಂದು ಅಥವಾ ಮಹಿಳೆಯರ ಬಗ್ಗಿನ ನಮ್ಮೆಲ್ಲರ ಸದನದ ಬದ್ಧತೆಯ ಒಂದು ಅಂಶ. ಆದರೆ ಜಾರಿಗೆ ತರಬೇಕು ಅಂತ ಬಿಲ್ ಪಾಸ್ ಆಗೋ ಸಂದರ್ಭದಲ್ಲಿ ಅಥವಾ ಮೊದಲು ಕೆಲವರು ಮಾತನಾಡಿರೋ ಸಂದರ್ಭದಲ್ಲಿ ಇಲ್ಲ ಸಲ್ಲದ ಊಹೆಗಳನ್ನು ಮುಂದಿಟ್ಟು ಅವರು ಇದನ್ನು ವಿರೋಧ ವ್ಯಕ್ತಪಡಿಸಿದರು. ಮತ್ತು ಕೊನೆಗೆ ಈ ಬಿಲ್ ಪಾಸಾಗದೇ ಇರುವಂತೆ ಕಾಂಗ್ರೆಸ್ ನೇತೃತ್ವದಲ್ಲಿರುವಂಥ ಇಂಡಿ ತಂಡಗಳು ಅವರು ಎಲ್ಲರೂ ಒಟ್ಟಾಗಿ ಈ ಬಿಲ್ಲನ್ನು ಸೋಲಿಸೋದಕ್ಕೆ ಕಾರಣರಾದರು. ಒಂದು ಕಡೆಯಲ್ಲಿ ಬಿಲ್ಲಿನ ಪರವಾಗಿ, ಮಹಿಳಾ ಮೀಸಲಾತಿ ಪರವಾಗಿ ಮಾತನಾಡೋದು, ಆದರೆ ಕೃತಿಯಲ್ಲಿ ಅದು ಜಾರಿಗೆ ತರಬಾರದು ಅನ್ನುವಂಥ ಉದ್ದೇಶವನ್ನು, ತನ್ನ ಹಿಡನ್ ಅಜೆಂಡಾವನ್ನು ಅಂಥ ಪವಿತ್ರವಾದಂಥ ವೇದಿಕೆಯಲ್ಲಿ ಅದರ ವಿರುದ್ಧ ಮತ ಚಲಾವಣೆ ಮಾಡಿ ಆ ಒಂದು ಸದನಕ್ಕೆ, ಸಂಸತ್ತಿಗೆ ಅಪವಿತ್ರಗೊಳಿಸುವಂಥ ಕೆಲಸವನ್ನು ರಾಹುಲ್ ಗಾಂಧಿಯವರ, ಸೋನಿಯಾ ಗಾಂಧಿಯವರ ನೇತೃತ್ವದಲ್ಲಿರುವಂತಹ ಇಂಡಿ ತಂಡ ಅದು ಮಾಡಿರೋದನ್ನು ನಾವು ನೋಡಿದ್ದೇವೆ. ಅವತ್ತು ಮಸೂದೆ ಪರಾಜಯ ಆಯಿತು. ನಾನು ಒಂದು ಮಾತನ್ನು ಪ್ರಾರಂಭದಲ್ಲೇ ಹೇಳೋದಕ್ಕೆ ಬಯಸ್ತೇನೆ. ಭಾರತೀಯ ಜನತಾ ಪಾರ್ಟಿ ಮೊದಲಿಂದಲೂ
ಮಹಿಳೆಯರಿಗೆ 33% ಮೀಸಲಾತಿಯನ್ನು ಲೋಕಸಭೆ ವಿಧಾನಸಭೆಯಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ 100ಕ್ಕೆ 100ರಷ್ಟು ಬದ್ಧವಾಗಿದೆ. ಅದರ ಹಿನ್ನೆಲೆಯಲ್ಲೇ ಈ ಬಿಲ್ಲನ್ನು ತಂದಿರೋದು. 2029ಕ್ಕೆ ಇದು ಜಾರಿ ಆಗಬೇಕು ಅನ್ನುವಂಥ ಸದುದ್ದೇಶದಿಂದ ತಂದಿರೋದು. ನಾವು ಇಂಡಿ ತಂಡದವರಿಗೆ, ಕಾಂಗ್ರೆಸ್ ನೇತೃತ್ವದಲ್ಲಿರುವಂಥ ಉಳಿದೆಲ್ಲ ಅವರ ಮಿತ್ರ ಪಕ್ಷಗಳಿಗೆ ಹೇಳೋದಕ್ಕೆ ಸ್ಪಷ್ಟವಾಗಿ ಬಯಸ್ತಾ ಇದ್ದೇವೆ. ನಮ್ಮ ಲೋಕಸಭಾ ಕ್ಷೇತ್ರದ, ನಮ್ಮ ನಾಡಿನ ತಾಯಂದಿರಿಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇವೆ. ಭಾರತೀಯ ಜನತಾ ಪಾರ್ಟಿ 100ಕ್ಕೆ 100 ಈ ಮಸೂದೆಯನ್ನು ಅಂಗೀಕರಿಸೋದಕ್ಕೆ ಬೇಕಾದಂತಹ ಭರವಸೆಯ ದಿನಗಳನ್ನು ನಾವು ನೋಡ್ತಾ ಇದ್ದೇವೆ. ನಾವು ಅದನ್ನು ಅಂಗೀಕರಿಸಿ ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ತಾಯಂದಿರು ಭಾಗವಹಿಸುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡೋದಕ್ಕೆ ನಾವು ಬದ್ಧವಾಗಿದ್ದೇವೆ. ಇದರೊಳಗೆ ಯಾವುದೇ ರೀತಿಯ ಅನುಮಾನ ಇಲ್ಲ. ಆದರೆ ಕಾಂಗ್ರೆಸ್ ಮೊದಲಿಂದಲೂ ಮೀಸಲಾತಿಯ ಬಗ್ಗೆ, ಮಹಿಳಾ ಮೀಸಲಾತಿ ಬಗ್ಗೆ ಮಾತನಾಡ್ತಾ ಇದೆಯೇ ಹೊರತು ಅದನ್ನು ಅನುಷ್ಠಾನಗೊಳಿಸೋ ವಿಷಯ ಬಂದಾಗ ಎಲ್ಲ ಸಂದರ್ಭದಲ್ಲಿ ಇದುವರೆಗೂ ತನ್ನದೇ ಆದಂತಹ ಒಂದು ಷಡ್ಯಂತ್ರವನ್ನು ರೂಪಿಸಿ ಮಹಿಳೆಯರು ಮುಖ್ಯವಾಹಿನಿಯಲ್ಲಿ ಬರದೇ ಇರುವಂತೆ, ಲೋಕಸಭೆ ವಿಧಾನಸಭೆಯಲ್ಲಿ ಅವ್ರ ಪ್ರತಿನಿಧಿಗಳು ಬರದೇ ಇರುವಂತೆ ಅಡೆತಡೆಗಳನ್ನು ಹಾಕ್ತಾ ಇದೆ. ಅವರಲ್ಲಿ ನಡೆದಂತಹ ಹೊಸ ಸಂಸತ್ತಿನ ಉದ್ಘಾಟನಾ ಅಧಿವೇಶನದಲ್ಲಿ ಸರ್ವಾನುಮತದಿಂದ, ಒಬ್ಬಿಬ್ಬರ ವಿರೋಧದ ಮಧ್ಯೆ ನಾವು ಈ ಬಿಲ್ಲನ್ನು ಅಂಗೀಕರಿಸಿದ್ವಿ. ನಿಮಗೆಲ್ಲ ಗೊತ್ತಿದೆ, ನಾನು ಭಾಳ ವಿವರಕ್ಕೆ ಹೋಗೋದಿಲ್ಲ. ಅದು ಸೆನ್ಸಸ್ ಆದ ನಂತರ, ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಅದನ್ನು ನಾವು ಅನುಷ್ಠಾನಗೊಳಿಸೋದಕ್ಕೆ ಆ ಬಿಲ್ಲಿನ ಹಿನ್ನೆಲೆಯಲ್ಲಿ ಅವಕಾಶಗಳು ಆಗ್ತಾಯಿತ್ತು. ಆದರೆ ನಾವು 2029ಕ್ಕೆ ಅದನ್ನು ಅನುಷ್ಠಾನಗೊಳಿಸಬೇಕು ಅನ್ನುವಂಥ ನಮ್ಮೆಲ್ಲರ ಇಚ್ಛಾ ಪ್ರತೀಕವಾಗಿ ಅದರೊಳಗೆ 2011ರ ಸೆನ್ಸಸ್ಸನ್ನು ಆಧಾರವಾಗಿಟ್ಟು 850ರಷ್ಟು ಸೀಟ್ಗಳನ್ನು ಮಾಡಿ, ಯಾವ ರಾಜ್ಯಕ್ಕೂ ಈಗಿರುವಂಥ ಸ್ಥಾನಗಳಲ್ಲಿ ಅಥವಾ ಜನಸಂಖ್ಯೆ ಆಧಾರಿತವಾಗಿರುವಂಥ ಸ್ಥಾನಗಳಲ್ಲಿ ಸಂಖ್ಯೆ ಕಡಿಮೆ ಆಗದೇ ಇರುವಂತೆ ಅಂಗೀಕರಿಸಬೇಕು ಅಂತ ನಮ್ಮ ಪ್ರಯತ್ನ. ಸೆನ್ಸಸ್ ಆದಮೇಲೆ ನಾವು ಮಾಡೋದಾದರೆ, ಕ್ಷೇತ್ರ ವಿಂಗಡಣೆಯನ್ನು ಅದರ ಆಧಾರದಲ್ಲಿ ನಾವು ಮಾಡೋದಾದರೆ, ಅದು 2029ರ ಚುನಾವಣೆಗೆ ಈ 33% ಮೀಸಲಾತಿ ನಾವು ಜಾರಿಗೆ ತರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಹಾಗಾಗಿ ಅದನ್ನು ತ್ವರಿತಗತಿಯಲ್ಲಿ ತರಬೇಕು ಅನ್ನುವಂಥ ಎಲ್ಲರ ಇಚ್ಛೆ ಏನಿತ್ತು, ಅದರ ಹಿನ್ನೆಲೆಯಲ್ಲಿ ಈ ಪ್ರಯತ್ನವನ್ನು ಭಾರತೀಯ ಜನತಾ ಪಾರ್ಟಿ, ನಮ್ಮ NDA ಪ್ರಧಾನಿಗಳ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಈ ಪ್ರಯತ್ನವನ್ನು ಮಾಡಿತ್ತು. ಆದರೆ ಈ ಪ್ರಯತ್ನವನ್ನು ನಾವು ಬಿಡೋದಿಲ್ಲ. ನಾವು ಈ ಪ್ರಯತ್ನವನ್ನು ಮುಂದುವರಿಸ್ತೇವೆ ಮತ್ತು ಇವತ್ತಲ್ಲ ನಾಳೆ ನಾವು ಇದನ್ನು ಅನುಷ್ಠಾನಕ್ಕೆ ತರೋದಕ್ಕೆ 100ಕ್ಕೆ 100ರಷ್ಟು ಬದ್ಧವಾಗಿ ನಮ್ಮ ಪ್ರಯತ್ನವನ್ನು ನಾವು ಮಾಡ್ತೇವೆ. ಮತ್ತು ಅಭಿವೃದ್ಧಿಯ ವಿಷಯದಲ್ಲಿ ಸಮಾಜದ 50% ಪ್ರತಿನಿಧಿಸುವಂತಹ ನಾರಿಶಕ್ತಿಯ ಒಂದು ಮಹತ್ವದ ಹಿನ್ನೆಲೆಯಲ್ಲಿ ನಾವು ಇದನ್ನು ಜಾರಿಗೆ ತರೋದಕ್ಕೆ ನಮ್ಮ ಬದ್ಧತೆಯನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಮೊದಲು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ. ಕಾಂಗ್ರೆಸ್ ಮತ್ತು ಕೆಲವು ಅವಕಾಶವಾದಿ ಪಕ್ಷಗಳು ಕೆಲವು ಕೌಟುಂಬಿಕ ಸ್ವಾರ್ಥಕ್ಕೆ ಮತ್ತು ಪ್ರಾದೇಶಿಕ ಕೆಲವು ತಮ್ಮ ರಾಜಕೀಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದಕ್ಕೆ ಕಾಂಗ್ರೆಸ್ ಜೊತೆಗೆ ಕೈಗೂಡಿಸಿರುವಂಥದ್ದು ಕೆಲವು ಪಕ್ಷಗಳು ಬಹಳ ದುರ್ದೈವದ ಸಂಗತಿ. ಅದೇನೇ ಇದ್ದರು, ಕಾಂಗ್ರೆಸ್ಸಿಗೆ ನಮ್ಮ ನರೇಂದ್ರ ಮೋದಿಜಿಯವರು ಪ್ರಧಾನಿಯಾಗಿ ನಮ್ಮ NDA ಸರ್ಕಾರ ಕಳೆದ 12 ವರ್ಷದಲ್ಲಿ ಮಾಡಿರುವಂತಹ ಯಾವ ಒಳ್ಳೆಯ ಕೆಲಸವನ್ನು ಒಪ್ಪಿಕೊಳ್ಳುವಂಥ ಮನಸ್ಥಿತಿಯಲ್ಲಿ ಅವರಿಲ್ಲ. ನಿಮಗೆ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಹೇಳಬೇಕು ಗೊತ್ತಿಲ್ಲ. ನಮಗೆ ಈ ಒಂದು ಮಹಿಳಾ ಮೀಸಲಾತಿಯ ಬಿಲ್ಲನ್ನು ಅವರು ವಿರೋಧಿಸಿದ್ದಾರೆ, ಡಿಲಿಮಿಟೇಷನ್ನ ಬಿಲ್ಲನ್ನು ವಿರೋಧಿಸಿದ್ದಾರೆ ಅನ್ನೋದು ಇದೆಯಲ್ಲ, ಇದು ಕಾಂಗ್ರೆಸ್ಸಿನ BJP NDA ಮಿತ್ರ ಪಕ್ಷಗಳ ಆಡಳಿತದ ವಿರೋಧಿಯಾದಂತಹ ಮಾನಸಿಕತೆಯ ಪ್ರತೀಕ. ನಾವು ಏನು ಮಾಡಿದರೂ ವಿರೋಧಿಸದೆ ಕಾಂಗ್ರೆಸ್ಸಿನ ಒಂದು ಗುರಿಯಾಗಿದೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ ಇಂಡಿ ತಂಡ
ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರು ವಿದೇಶದ ಅಣತಿಯಂತೆ ಅವರು ನಮ್ಮ ದೇಶದಲ್ಲಿ ನಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಆರೋಪ ಎಲ್ಲ ಕ್ಷೇತ್ರದಲ್ಲಿ ಎಲ್ಲ ಸಂದರ್ಭದಲ್ಲೂ ಅವ್ರ ಬಗ್ಗೆ ಮೂಡಿ ಬಂದಿರೋದನ್ನು ನೋಡ್ತೀವಿ. ಅವರ ಟೂಲ್ ಕಿಟ್ ಭಾಗ ಹೇಗೆ ಇಡೀ ದೇಶದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಈ ದೇಶಕ್ಕೆ ಹೇಗೆ ಆಘಾತಕಾರಿಯಾದಂಥ ನಡವಳಿಕೆ ಕಾಂಗ್ರೆಸ್ಸಿಂದ ನಡೀತಾ ಇದೆ, ರಾಹುಲ್ ಗಾಂಧಿ ಅವರಿಂದ ನಡೀತಾ ಇದೆ ಅನ್ನೋದು ಗೊತ್ತಿದೆ. ನಾನು UPA ಸರ್ಕಾರದ ಆ 10 ವರ್ಷದ ಇತಿಹಾಸಕ್ಕೆ ಹೋಗೋದಿಲ್ಲ. ನಾನು ನಿಮಗೆ ಪ್ರತಿ ಹಂತದಲ್ಲಿ ವಿದೇಶಕ್ಕೆ ಹೋಗೋದು, ಭಾರತದ ವಿರುದ್ಧ ಮಾತನಾಡೋದು ರಾಹುಲ್ ಗಾಂಧಿ ಅವರ ರೂಢಿ. ಅದು ಬಹಳ ಮುಖ್ಯವಾದಂಥ ಯಾವುದೋ ಒಂದು ಬೆಳವಣಿಗೆಗಳು ನಮ್ಮ ದೇಶದಲ್ಲಿ ಆಗ್ತಿರುವಾಗ ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧ, ಇಲ್ಲಿಯ ಪ್ರಜಾಪ್ರಭುತ್ವದ ವಿರುದ್ಧ ಮಾತನಾಡೋದು ಅವರ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರದಲ್ಲಿ ಇವರನ್ನ ಹೇಗೆ ಕೈಗೊಂಬೆಯಾಗಿ ಆ ಶಕ್ತಿಗಳು ಬಳಸ್ಕೊಳ್ತಾ ಇದೆ ಅನ್ನೋದಕ್ಕೆ ಉದಾಹರಣೆಗಳಿದೆ. ನಾನು ನಮ್ಮನ್ನು ವಿರೋಧಿಸೋದಕ್ಕೆ ಈ ಅಂತಾರಾಷ್ಟ್ರೀಯ ಮಟ್ಟದ ಷಡ್ಯಂತ್ರಗಳ ಒಂದು ಕೈಗೊಂಬೆಯಾಗಿ ಕಾಂಗ್ರೆಸ್ ಇಲ್ಲಿ ವರ್ತಿಸ್ತಾ ಇದೆ. ನಿಮ್ಗೆ ಗೊತ್ತಿದೆ, ಬಾಲಾಕೋಟದ ಏರ್ ಸ್ಟ್ರೈಕ್, ಎಂಥ ಒಂದು ಏರ್ ಸ್ಟ್ರೈಕನ್ನು ಮಾಡಿ ಭಾರತದ ಸೈನಿಕರು ತಮ್ಮ ಶೌರ್ಯವನ್ನು ತೋರಿಸಿ ಪಾಕಿಸ್ತಾನಕ್ಕೆ ನಮ್ಮ ಭಾರತದಲ್ಲಿ ಭಯೋತ್ಪಾದಕತೆ ಮಾಡಿದರೆ ಇದು ನಡೆಯೋದಿಲ್ಲ, ಭಾರತ ಸಹಿಸಿಕೊಳ್ಳೋದಿಲ್ಲ, ಹಿಂದಿನ ಭಾರತ ಅಲ್ಲ ಅಂತ ನಮ್ಮ ಉತ್ತರವನ್ನು ಕೊಟ್ಟ ಸಂದರ್ಭದಲ್ಲಿ ಅದನ್ನು ವಿರೋಧಿಸಿದರು. ಸಾಕ್ಷಿಗಳನ್ನು ಕೇಳಿ ಸೈನಿಕರನ್ನು ಅಪಮಾನಗೊಳಿಸಿದರು. ಭಾರತದ ಆ ಸಾಧನೆಯ ಎತ್ತರ ಏನಿತ್ತೋ, ಆ ಶೌರ್ಯ ಏನಿತ್ತೋ ಅದಕ್ಕೆ ಮಸಿ ಬಳಿಯುವ ಪ್ರಯತ್ನ ಮಾಡಿದರು. ಆಪರೇಷನ್ ಸಿಂಧೂರ್ ಬಗ್ಗೆ ಅವರು ಎಷ್ಟು ಬೇಜವಾಬ್ದಾರಿತನದ ಹಗುರವಾದ ಮಾತುಗಳನ್ನು ಇತ್ತೀಚೆಗೆ ಹೇಳಿದ್ದಾರೆ ಅನ್ನೋದು ನಮ್ಗೆ ಗೊತ್ತಿದೆ. ನಾನು ವಿವರಕ್ಕೆ ಹೋಗೋದಿಲ್ಲ. ಅದೇ ಕಾಶ್ಮೀರಕ್ಕೆ ಕೊಟ್ಟಂಥ ವಿಶೇಷ ಸ್ಥಾನಮಾನ ಆರ್ಟಿಕಲ್ 370 ರದ್ದು ಮಾಡುವಾಗ ಕಾಂಗ್ರೆಸ್ಸಿನ ಹೇಳಿಕೆಗಳು, ಅವರ ಮಾತುಗಳು ಹೇಗಿತ್ತು ಅನ್ನೋದನ್ನು ನೋಡಿದ್ದೀವಿ. ದೇಶದ ಅವಿಭಾಜ್ಯ ಅಂಗ ಆಗಬೇಕು ಆರ್ಟಿಕಲ್ 370 ಅಂತ ನಾವು ಬಯಸಿದಂಥವ್ರು, ಅದನ್ನು ರದ್ದು ಮಾಡಿ ಜಮ್ಮು ಕಾಶ್ಮೀರ. ನಿಮಗೆ ತ್ರಿವಳಿ ತಲಾಖನ್ ಬಗ್ಗೆ ನಾವು ವಿರೋಧಿಸಿದರು. ಮುಸ್ಲಿಂ ಸಮುದಾಯದ ಮಹಿಳೆಯರು ಅನುಭವಿಸ್ತಾ ಇರುವಂತಹ ಆ ಚಿತ್ರಹಿಂಸೆ ಭಾಗ ಇದೆಯಲ್ಲ, ಟ್ರಿಬಲ್ ತಲಾಕ್, ಅದರಿಂದ ಮುಸ್ಲಿಂ ಸಮುದಾಯದ ಮಹಿಳೆಯರನ್ನು ನಾವು ಹೊರತರಬೇಕು ಅಂತ ಮಾಡಿರೋ ಪ್ರಯತ್ನವನ್ನು ವಿರೋಧಿಸಿದರು. CAA ಇದನ್ನು ವಿರೋಧಿಸಿದರು. GSTಯನ್ನು ವಿರೋಧಿಸಿದರು. ನಿಮಗೆ ನಾನು ಹೀಗೆ ಹೇಳ್ತಾ ಹೋದರೆ ಅಗ್ನಿಪಥದಂಥ ಯೋಜನೆಯನ್ನು ವಿರೋಧಿಸಿದರು. VBG ರಾಮ್ಜಿ ಯೋಜನೆ, ನಮ್ಮ ಉದ್ಯೋಗ ಖಾತ್ರಿ ಯೋಜನೆ, ಅದನ್ನು ವಿರೋಧಿಸ್ತಾ ಇದ್ದಾರೆ. ಒನ್ ನೇಷನ್ ಒನ್ ಎಲೆಕ್ಷನ್ ವಿರೋಧಿಸ್ತಾರೆ. ಕೃಷಿ ಕಾಯ್ದೆ ವಿರೋಧಿಸಿದರು. ನೋಟ್ ಅಮಾನ್ಯೀಕರಣ ವಿರೋಧಿಸಿದರು. ನಮ್ಮ ವಿದೇಶಾಂಗ ನೀತಿಯನ್ನು ವಿರೋಧಿಸ್ತಾರೆ. ನಮ್ಮ ಹೊಸ ಶಿಕ್ಷಣ ನೀತಿಯನ್ನು ವಿರೋಧಿಸ್ತಾರೆ. ಈಗ ಈ ಮಹಿಳಾ ಮೀಸಲಾತಿ ಡಿಲಿಮಿಟೇಷನನ್ನು ವಿರೋಧಿಸ್ತಾರೆ. ನರೇಂದ್ರ ಮೋದಿ ಸರ್ಕಾರ, NDA ಸರ್ಕಾರ ದೇಶದ ಹಿತವನ್ನು, ದೇಶವನ್ನು 2047ರಲ್ಲಿ ವಿಕಸಿತ ಭಾರತವನ್ನಾಗಿ ಮಾಡಬೇಕು ಅಂತ ಯಾವ ಗುರಿಯನ್ನು ಇಟ್ಟು ಭಾರತವನ್ನು ಮುನ್ನಡೆಸೋದಕ್ಕೆ ನೋಡ್ತಾ ಇದ್ದಾರೋ ಅದಕ್ಕೆ ಹೆಜ್ಜೆ ಹೆಜ್ಜೆಗೆ ಅಡ್ಗಾಲನ್ನು ಹಾಕ್ತಾ ಇರುವಂಥದ್ದು ಕಾಂಗ್ರೆಸ್. ಈಗ ನಾನು ಕಡಿಮೆ ಆಗತ್ತೆ ಅಂತ ಹೇಳ್ತಿರೋರು ಯಾರ್ಯಾರು? ಮುಖ್ಯಮಂತ್ರಿಗಳಲ್ಲೇ ಒಂದವರು. ಪ್ರಧಾನಿಗಳು ನರೇಂದ್ರ ಮೋದಿ ಅವರು ಭಾಷಣ ಮಾಡುವಾಗ ಹೇಳಿದರು, ಅಮಿತ್ ಶಾ ಅವರು ಭಾಷಣ ಮಾಡುವಾಗ ಹೇಳಿದರು, ಸೀಟ್ ಕಡಿಮೆ ಆಗೋದಿಲ್ಲ, 50% ಸೀಟ್ ಹೆಚ್ಚಾಗತ್ತೆ. ಒಂದೊಂದು ರಾಜ್ಯದ ಉದಾಹರಣೆ ಕೊಟ್ಟು ಹೇಳಿದರು. ನಾನು ಬೇಕಾದ್ರೆ ನೀವು ಅಧಿವೇಶನ 1 ತಾಸು ಮುಂದೂಡಿ ಹೊಸ ಬಿಲ್ಲನ್ನೇ ಬೇಕಾದ್ರೆ 50% ಇದೆ ಅನ್ನೋದನ್ನು ನಿಮ್ಮ ಅನುಮಾನ ಇದ್ದರೆ ನಾನು ಜೋಡಿಸಿ ತರ್ತೀನಿ ಅಂತ. ಒಂದು ಸುಳ್ಳನ್ನು 10 ಸಲ ಹೇಳಿ ಅದನ್ನೇ ಸತ್ಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರುವಂತಹ ಈ ಕಾಂಗ್ರೆಸ್ಸಿನ ದ್ವಿಮುಖ ನೀತಿ ಏನಿದೆಯಲ್ಲ, ಮತ್ತು ದೇಶ ವಿರೋಧಿ, ಮಹಿಳಾ ವಿರೋಧಿ ನೀತಿ ಏನಿದೆಯಲ್ಲ, ಇದನ್ನು ನಾವು ಖಂಡಿಸ್ತೇವೆ ಇವತ್ತು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.